ಇದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ನೋಡಲೇಬೇಕಾದಂತಹ ಸುದ್ದಿ. ಮುಖ್ಯ ಕಾರ್ಯದರ್ಶಿ ಆದೇಶ ಕೆಯುಐಡಿಎಫ್ಸಿಗೆ ಅನ್ವಯ ಆಗಲ್ವಾ? ಹಾಗಾದ್ರೆ ಈ ಕೆಯುಐಡಿಎಫ್ಸಿ ನಿಗಮದಲ್ಲಿ ನಿವೃತ್ತ ಅಧಿಕಾರಿಗಳ ದರ್ಬಾರ್ ಶುರುವಾಗ್ಬಿಟ್ಟಿದೆ. ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಇದು ಕೆಯುಐಡಿಎಫ್ಸಿ ನಿವೃತ್ತ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಟಿವಿ5 ನಲ್ಲಿ ದಾಖಲೆ ಸಮೇತವಾಗಿ ನಗರಾಭಿವೃದ್ಧಿ ಇಲಾಖೆ ಅಕ್ರಮವನ್ನು ಬಯಲು ಮಾಡ್ತಾ ಇದ್ದೇವೆ. ನಿವೃತ್ತ ನೌಕರನ ಕೂಡಲೇ ಸೇವೆಯಿಂದ ಬಿಡುಗಡೆಗೆ ಸಿಎಸ್ ಆದೇಶ ಇದ್ರೂ ಕೂಡ ಯಾಕಲ್ಲೇ ಇಟ್ಕೊಂಡಿದ್ದೀರಿ? ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಡಾಕ್ಟರ್ ಕೆಪಿ ಜಯರಾಮ್, ನಾಗಭೂಷಣ್ ಆರಾಧ್ಯ, ಎನ್ ರಾಜಶೇಖರ್ ಇನ್ನೂ ಕೂಡ ಅಲ್ಲೇ ಜಾಂಡ ಹುಡ್ಕೊಂಡಿದ್ದಾರೆ. ಆದೇಶ ಇದೆ ಸಿಎಸ್ ಅವ್ರದ್ದು, ನಿವೃತ್ತಿಯಾಗಿದ್ದಾರೆ. ಯಾಕೆ ನಿಮಗೆ ಮತ್ತೆ ಅದೇ ಸೇವೆಯಲ್ಲಿ ಮುಂದುವರಿಸಿ ಅಂತ ಮತ್ತೇನಾದರೂ ಆದೇಶ ಬಂದಿದೆಯಾ? ಇಲ್ವಲ್ಲ. ಯಾಕೆ ಹಾಗಾದರೆ ಅಲ್ಲೇ ಇಟ್ಕೊಂಡಿದ್ದೀರಿ? ಅಥವಾ ನಿಮ್ಮ ಇಲಾಖೆಗೆ ನಿಯಮಗಳು ಬೇರೆ ಇದೆಯಾ? ನಿವೃತ್ತಿಯಾದರೂ ಕೂಡ ಸೇವೆಯಲ್ಲಿ ಮುಂದುವರಿಬೇಕು ಅಂತ. ಹಾಗಾದರೆ ಕೆಯುಐಡಿಎಫ್ಸಿ ಸಮಾಲೋಚಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಜಯರಾಮ್, ಸಹಾಯಕ ವ್ಯವಸ್ಥಾಪಕರಾಗಿ ನಾಗಭೂಷಣ ಆರಾಧ್ಯ ಇದ್ದಾರೆ. ರಾಜಶೇಖರ್ ಸಹಗುತ್ತಿಗೆ ಆಧಾರದ ಮೇಲೆ ನಿವೃತ್ತಿ ಬಳಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿವೃತ್ತ ಇಂಜಿನಿಯರ್ ಜಯರಾಮ್ ಕಾಲಾವಧಿ ಜುಲೈ 8ಕ್ಕೆ ಮುಕ್ತಾಯ ಆಗುತ್ತೆ. ಮತ್ತೆ ಕೆಯುಐಡಿಎಫ್ಸಿಯಲ್ಲಿ 1.5 ವರ್ಷ ಸೇವೆ ಮುಂದುವರಿಸೋಕೆ ಅವಕಾಶ ಕೊಟ್ಟಿದ್ದಾರೆ. ನಿವೃತ್ತ ನೌಕರ ನೇಮಕ ಮಾಡಿಕೊಳ್ಳುವಂತೆ ಇಲಾಖೆಗಳಿಗೆ ಸಿಎಸ್ ಅವರು ಸುತ್ತಲೇ ಹೊರಡಿಸಿದ್ದಾರೆ. ಆದರೂ ಕೂಡ ಆದೇಶ ಉಲ್ಲಂಘಿಸಿ ನಿವೃತ್ತ ಅಧಿಕಾರಿಗಳನ್ನು ಇವರು ನೇಮಕ ಮಾಡಿದ್ದಾರೆ. ಜಯರಾಮ್ಗೆ 65 ವರ್ಷ ಆದರೂ ಕೂಡ ಆಯಕಟ್ಟಿನ ಪೋಸ್ಟಿಂಗ್ ಕೂಡ ಸಿಕ್ಕಿದೆ. ಇದರ ಬಗ್ಗೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಯತೀಂದ್ರ ಅವರು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಸಿಎಸ್ ಅವರ ಆದೇಶ ಇದೆ, ನಿವೃತ್ತಿ ಆದರೆ ಮುಗಿಯಿತು, ಮತ್ತೆ ಅವರ ಸೇವಾವಧಿಯನ್ನು ವಿಸ್ತರಣೆ ಮಾಡೋಂಗಿಲ್ಲ ಅಂಥೇಳಿ. ಆದರೂ ಕೂಡ ಇವರನ್ನು ನೀವು ಸೇವಾವಧಿಯನ್ನು ವಿಸ್ತರಣೆ ಮಾಡಿದಿರಿ ಅಂತ ಹೇಳಿದ್ರೆ ಅಂದರೆ ಇಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಆಗಿಬಿಟ್ಟಿದೆ. ಇದಕ್ಕೆ ಕಡಿವಾಣ ಹಾಕಬೇಕಾದಂಥವರು ಯತೀಂದ್ರ ಅವರು, ನಗರಾಭಿವೃದ್ಧಿ ಸಚಿವರು. ನೋಡಿ, 65 ವರ್ಷ ಆದರೂ ಕೂಡ ಆಯಕಟ್ಟಿನ ಪೋಸ್ಟಿಂಗನ್ನು ಅವ್ರು ಹಾಕಿಸ್ಕೊಂಡಿದ್ದಾರೆ. ಸಹಾಯಕ ವ್ಯವಸ್ಥಾಪಕರಾಗಿ ನಾಗಭೂಷಣ ಆರಾಧ್ಯ ಅವರು ಇನ್ನೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಯಾವ ಮಾನದಂಡದ ಮೇಲೆ ಇಟ್ಕೊಂಡಿದ್ದೀರಿ ಅವ್ರನ್ನ? ನಿವೃತ್ತಿ ಆದರೆ ಆಯ್ತಪ್ಪ, ನಿವೃತ್ತ ಅವ್ರಿಗೆ ಏನೇನು ಗೌರವ ಇದೆ ಅದನ್ನು ಸಲ್ಲಿಸಬೇಕು, ಅದನ್ನು ಕೊಟ್ಟು ಮನೆ ಕಳಿಸ್ತಾ ಇರಬೇಕು. ಅದು ಬಿಟ್ಟು ಅಲ್ಲೇ ನೀವು ಆಯಕಟ್ಟಿನ ಪೋಸ್ಟಿಂಗನ್ನು ಕೊಟ್ಟು ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಇದ್ರ ಹಿಂದೆ ಏನೋ ಒಂದು ದೊಡ್ಡ ಅನುಮಾನಗಳಿದ್ದಾವೆ. ಮತ್ತಷ್ಟು ಮಾಹಿತಿ ಕೃಷ್ಣ ನೀಡ್ತಾರೆ. ಕೃಷ್ಣ, ನಿವೃತ್ತಿ ಆದರೆ ಮನೆಗೆ ಹೋಗ್ತಾ ಇರಬೇಕು, ಅದೇನು ಗೌರವ ಇದೆಯೋ ಗೌರವ ತೆಗೆದುಕೊಂಡು, ಆದರೆ ಇನ್ನೂ ಕೂಡ ಅಲ್ಲೇ ಜಾಂಡ ಹುಡ್ಕೊಂಡಿದ್ದಾರೆ ಅಂತಂದರೆ ಏನೋ ನಡೆಸ್ತಾ ಇರ್ಬೋದು ಅನ್ನೋಂಥ ಅನುಮಾನಗಳು ಸಹಜವಾಗಿ ಬಂದೇ ಬರುತ್ತೆ. ಯಾಕೆ ಇನ್ನೂ ಕೂಡ ಅಲ್ಲೇ ಜಾಂಡ ಹುಡ್ಕೊಂಡು ಇರ್ಬೋದು ಅಂತ ಇವರು? ಪ್ರಭು, ರಾಜ್ಯ ಸರ್ಕಾರ ಈಗಾಗಲೇ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ಮಾಡಿದ್ದಾರೆ. ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ನಿವೃತ್ತಿ ನೌಕರರನ್ನ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಬಹುದು ಅಂತ ಸರ್ಕಾರದ ಆದೇಶ ಕೂಡ ಇದೆ. ಆದ್ರೆ ಸರ್ಕಾರದ ಆದೇಶವನ್ನ ಮೀರಿ ರಾಜ್ಯದ ಬಹುತೇಕ ಸರ್ಕಾರಿ ಇಲಾಖೆಗಳಲ್ಲಿ ನಿವೃತ್ತಿ ನೌಕರರನ್ನ ನೇಮಕ ಮಾಡುವಂತ ಪ್ರಯತ್ನ ಆಯಾಯ ಇಲಾಖೆಯ ಮುಖ್ಯಸ್ಥರು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳನ್ನ ನಿವೃತ್ತಿ ನೌಕರರನ್ನ ನೇಮಕ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಸರ್ಕಾರದ ಆದೇಶಗಳಿಗೆ ಧಿಕ್ಕಾರ ಹಾಕಿದರೆ ಸರ್ಕಾರದ ಆದೇಶಗಳನ್ನ ನಿಯಮ ಮೀರಿ ನಿವೃತ್ತಿ ನೌಕರರನ್ನ ಆಯ್ಕೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದು ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆ ಆಗಿರುವಂತ ಕೆಯುಎಫ್ಟಿಸಿಯಲ್ಲೂ ಕೂಡ ಇದೇ ರೀತಿಯ ಅಕ್ರಮ ಇಲ್ಲಿ ಕೇಳಿ ಬರ್ತಾ ಇದೆ. ಇದು ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಅಂದ್ರೆ ಆಯಕಟ್ಟಿನ ಹುದ್ದೆಗಳಿಗೆ ಕೆಯುಎಫ್ಟಿಸಿಯಲ್ಲಿ ಕೆಲವು ನಿವೃತ್ತಿ ಇಂಜಿನಿಯರ್ಗಳನ್ನ ನೇಮಕ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆಪಿ ಜಯರಾಮ್ ಆಗಿರ್ಬೋದು, ನಾಗಭೂಷಣ್ ಆಗಿರ್ಬೋದು, ಜೊತೆಗೆ ರಾಜಶೇಖರ್ ಅಧಿಕಾರಿಗಳನ್ನ ಕಳೆದ ಹಲವಾರು ವರ್ಷಗಳ ಹಿಂದೆ ಇವರನ್ನು ನೇಮಕ ಮಾಡಿದ್ರು. ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಕೂಡ ಕಾಸ ಹಾಕಿಸಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ವರ್ಷಗಳಿಂದ ಇದೇ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಕೆಯುಡಿಪಿಸಿಯಲ್ಲಿ ಅಂಧಾದರ್ಬರನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ಆರೋಪಕ್ಕೆ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯಾವುದೇ ಒಂದು ಇಲಾಖೆಗಳಲ್ಲಿ ನಿವೃತ್ತಿ ವಯಸ್ಸು ರಾಜ್ಯದಲ್ಲಿ 60 ವರ್ಷ ಇದೆ. 60 ವರ್ಷದ ಬಳಿಕ ಯಾರನ್ನು ಕೂಡ ಯಾವುದೇ ಇಲಾಖೆಗಳಲ್ಲಿ ಕೂಡ ಅಧಿಕಾರಿ ಆಗಿರುವುದು ಜೊತೆಗೆ ನೌಕರನಾಗಿ ನೇಮಕ ಮಾಡ್ಕೊಳ್ಬಾರ್ದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಆದೇಶ ಕೂಡ ಇದೆ. ಆದ್ರೆ
KUFDSCಯಲ್ಲಿ ಈ ಆದೇಶ ಕೂಡ ಅನ್ವಯ ಆಗ್ತಾ ಇಲ್ಲ. ಸರ್ಕಾರದ ವಿವಿಧ ಸೌಲಭ್ಯಗಳನ್ನ ಆ ನೌಕರಿಗೆ ಅಧಿಕಾರಿಗಳಿಗೆ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಯತೀಂದ್ರ ಅವರು ಕೂಡ ಇದ್ದಾರೆ. ಹೀಗಾಗಿ ಇಂಥ ಅಧಿಕಾರಿಗಳಿಗೆ ಯಾವ ರೀತಿ ಇವರನ್ನು ಮೂಗದರ ಹಾಕುವಂತ ಪ್ರಯತ್ನ ಆಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಇನ್ನಂದ್ರೆ ಇದೇ ರೀತಿಯ ಅಧಿಕಾರಿಗಳನ್ನ ನೇಮಕ ಮಾಡುವ ಮೂಲಕ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಹಾಗೂ ಹಣಕಾಸು ನಿಗಮದಲ್ಲಿ ಇನ್ನಷ್ಟು ಅಧಿಕಾರಿಗಳ ಆಟೋಟೋಪ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಒಬ್ಬ ಸಚಿವರಾಗಿ ಯತೀಂದ್ರ ಅವರು ಯಾವ ರೀತಿ ಇಂಥ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾರೆ, ಇಂಥ ಆದೇಶಗಳನ್ನ ಕೂಡಲೇ ರದ್ದು ಮಾಡುವಂತ ಪ್ರಯತ್ನವನ್ನ ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂತ ಯತೀಂದ್ರ ಅವರು ಮಾಡ್ತಾರೆ ಅಂತ ಕೂಡ ಈಗ ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.